ನಮಸ್ಕಾರ ಸ್ನೇಹಿತರೆ, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಇರುವಂತಹ ಮೇಲಾಟಗಳಲ್ಲಿ ಎಸೆತಗಳ ಬಗ್ಗೆ ನೋಡಿದ್ದೀವಿ. ಎಸೆತಗಳಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು ಕಂಡುಬರ್ತವೆ. ಗುಂಡು ಎಸೆತ, ಚಕ್ರ ಎಸೆತ, ಜಾವೆಲಿನ್ ಎಸೆತ ಮತ್ತು ಹ್ಯಾಮರ್ ಥ್ರೋ. ಈ 4 ಪ್ರಕಾರಗಳನ್ನು ನೋಡಿದ್ದೀವಿ. ಆ ಒಂದು 4 ಪ್ರಕಾರಗಳ ಮೇಲೆ ಇವತ್ತಿನ ತರಗತಿಯಲ್ಲಿ ನಾವು ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಶ್ನೆ ಮೊದಲನೇದು, ಈಗಿನ ಬಹಳಷ್ಟು ಕ್ರೀಡಾಪಟುಗಳು ಗುಂಡು ಎಸೆತದಲ್ಲಿ ತಮ್ಮ ಸಾಧನೆಯನ್ನು ಉತ್ತಮಪಡಿಸಿಕೊಳ್ಳುತ್ತಿರುವಂತಹ ಹೊಸ ವಿಧಾನ ಯಾವುದು? ಅಂದರೆ ಈಗಿನ ಒಂದು ಕಾಲದಲ್ಲಿ ಕ್ರೀಡಾಪಟುಗಳು ಏನು ಮಾಡ್ತಾಯಿದ್ದಾರಂತೆ, ಗುಂಡು ಎಸೆತದಲ್ಲಿ ತಮ್ಮ ಸಾಧನೆಯನ್ನು ಉತ್ತಮಪಡಿಸಿಕೊಳ್ಳುತ್ತಿರುವ ಹೊಸ ವಿಧಾನ ಯಾವುದು ಅಂದರೆ ಅದು ಸ್ಪೈರಲ್ ಅಥವಾ ಡಿಸ್ಕೋ ಪುಟ್ ಅಂತೇಳಿ ಈ ಒಂದು ವಿಧಾನದಿಂದ ಏನು ಮಾಡ್ತಾಯಿದ್ದಾರೆ, ಉತ್ತಮ ಒಂದು ಸಾಧನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಎರಡನೇ ಪ್ರಶ್ನೆ, ಇವರ ಎಸೆತದ ಶೈಲಿಯನ್ನು ಪೆರ್ರಿ ಒಬ್ರಾಯಿನ್ ಶೈಲಿ ಅಂತೇಳಿ ಕರಿತೀವಿ. ಯಾರ ಎಸೆತದ ಶೈಲಿಯನ್ನು ಪೆರ್ರಿ ಒಬ್ರಾಯಿನ್ ಶೈಲಿ ಅಂತೇಳಿ ಕರಿತೀವಿ ಅಂದರೆ ಅಮೇರಿಕಾದ ಪೆರ್ರಿ ಒಬ್ರಾಯಿನ್ ಅವರ ಒಂದು ಹೆಸರಿನಲ್ಲಿ ಏನು ಮಾಡ್ತೀವಿ ನಾವು ಪೆರ್ರಿ ಒಬ್ರಾಯಿನ್ ಶೈಲಿಯನ್ನು ಕಲಿತೀವಿ. ಇದು ಒಂದು ಗುಂಡು ಎಸೆಯುವಂಥ ಒಂದು ಶೈಲಿಯಾಗಿರ್ತೈತೆ. ಪುರುಷರ ಗುಂಡು ಎಸೆತದ ಗುಂಡಿನ ತೂಕ, ಪುರುಷರ ಒಂದು ಗುಂಡು ಎಸೆತದ ಗುಂಡಿನ ತೂಕ ಎಷ್ಟಿರ್ತೈತೆ ಅಂದರೆ ಅದು 7.260 kg ಇರ್ತೈತೆ. ಪೌಂಡಲ್ಲಿ ಹೇಳ್ಬೇಕಾದ್ರೆ 16 ಪೌಂಡ್ ಇರ್ತೈತೆ. ಇಲ್ಲಿ ಮಹಿಳೆಯರದ್ದು ಎಷ್ಟಿರ್ತಂದರೆ ಅವ್ರದ್ದು 4 kg ಇರ್ತೈತೆ. ಸಬ್ ಜೂನಿಯರ್ಸ್ ಎಷ್ಟಿರ್ತಂದರೆ ಅವ್ರದ್ದು 5 kg ಇರ್ತೈತೆ. ಜೂನಿಯರ್ಸ್ ಎಷ್ಟಿರ್ತದಂದರೆ 6 kg ಇರ್ತೈತೆ. ಪುರುಷರದ್ದು ಎಷ್ಟಿರ್ತದಂದರೆ 7.26 kg ಇರ್ತೈತೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಎಲ್ಲ ಒಂದು ಎಸೆತಗಳ ಮೇಲೆ ನಾನು ಕ್ಲಾಸ್ಗಳನ್ನು ಮಾಡಿದ್ದೀನಿ, ಅವು ನೋಡಿಕೊಂಡು ಆಮೇಲೆ ಒಂದು MCQವನ್ನು ಬಿಡಿಸ್ಕೊಳ್ಳಿ. ಗುಂಡು ಎಸೆತದ ಸೆಕ್ಟರ್ನ ಕೋನ, ಇಲ್ಲಿ ಗುಂಡು ಎಸೆತ ಇದೆ, ಇದು ಏನಂತೀವಿ ನಾವು ಸೆಕ್ಟರ್ ಅಂತ ಹೇಳ್ತೀವಿ. ಇದ್ರ ಕೋನ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಇದ್ರ ಕೋನ ಬಂದುಬಿಟ್ಟು 34.92 ಡಿಗ್ರಿ ಆಗಿರ್ತೈತೆ. ಇವಾಗ ಮೈದಾನದ ಸ್ಪರ್ಧೆಗಳಲ್ಲಿ 8ನೇ ಸ್ಥಾನಕ್ಕೆ ಟೈ ಆದರೆ, ಮೈದಾನದ ಒಂದು ಸ್ಪರ್ಧೆಗಳಲ್ಲಿ 8ನೇ ಸ್ಥಾನಕ್ಕೆ ಏನಾದರೂ ಟೈ ಆದರೆ ಅವು ಏನು ಮಾಡ್ತೀವಿ ಅಂತಂದರೆ, ಟೈ ಆದರೆ ಎಲ್ಲರಿಗೂ ಅಧಿಕವಾಗಿ 3 ಅವಕಾಶವನ್ನು ಕೊಡ್ತೀವಿ. ಅಂದರೆ 3 ಸಲ ಮತ್ತೆ ಸೆಲೆಕ್ಟ್ ಮಾಡ್ತೀವಿ, ಚಾನ್ಸನ್ನು ಕೊಡ್ತೀವಿ. ಇಲ್ಲಿ 8 ಜನಕ್ಕಿಂತ ಜಾಸ್ತಿ ಜನ ಇದ್ರೆ ಅಂದರೆ ಏನು ಮಾಡ್ತೀವಿ, ಅಲ್ಲಿ ಎಲ್ಲರಿಗೂ 3 ಅವಕಾಶ ಕೊಟ್ಟು ಅಲ್ಲಿ ಏನು ಮಾಡ್ತೀವಿ ನಾವು 8 ಬೆಸ್ಟ್ ಪ್ಲೇಯರ್ಸನ್ನು ಆಯ್ಕೆ ಮಾಡ್ಕೊತೀವಿ. ಆ ಒಂದು 8 ಜನದಲ್ಲಿ ಮತ್ತೆ 8 ಜನಕ್ಕೆ ಏನು ಮಾಡ್ತೀವಿ 3 ಅವಕಾಶಗಳು ಕೊಟ್ಟು ಅಲ್ಲಿ ಪ್ಲೇಸ್ಮೆಂಟ್ಗಳನ್ನು ನಾವು ನೀಡ್ತೀವಿ. ನೋಡಿರಿ, ಸ್ವಿಂಗ್, ಸ್ಪಿನ್, ಡ್ರೈವ್, ರಿಲೀಸಿಂಗ್ ಈ ಅಥ್ಲೆಟಿಕ್ಸ್ನೊಂದಿಗೆ ಸಂಬಂಧ ಹೊಂದಿವೆ. ಇವು ಎಲ್ಲಿ ಬರ್ತವೆ ಈ ಪದಗಳೆಲ್ಲ ಅಂತ ಹೇಳಿದ್ರೆ ಅದು ಚಕ್ರ ಎಸೆತದಲ್ಲಿ ಬರ್ತವೆ. ಅಂದರೆ ಡಿಸ್ಕ್ ಥ್ರೋ ಅಂತ ಏನು ಕರಿತೀವಲ್ಲ ಆ ಒಂದು ಚಕ್ರ ಎಸೆತದಲ್ಲಿ ಈ ಒಂದು ಪದಗಳನ್ನು ಬಳಸ್ತೀವಿ. ಈಗ ಪ್ರಾಚೀನ ಕಾಲದಲ್ಲಿ ಜಾವೆಲಿನನ್ನು ಉಪಯೋಗಿಸ್ತಿದ್ದು ಎದಕ್ಕಾಗಿ? ಪ್ರಾಚೀನ ಒಂದು ಕಾಲದಲ್ಲಿ ಜಾವೆಲಿನ್ ಎದಕ್ಕಾಗಿ ಬಳಸ್ತಾ ಇದ್ರು ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಅವರು ಬಳಸ್ತಾ ಇರೋದು ಬೇಟೆಗಾಗಿ ಏನು ಮಾಡ್ತಾಯಿದ್ರು, ಈ ಜಾವೆಲಿನನ್ನು ಬಳಸ್ತಾಯಿದ್ರು. ಗುಂಡು ಎಸೆತದ ಸೆಕ್ಟರ್ನ ವ್ಯಾಸ ಇದಕ್ಕೇನಂತೀವಿ ವ್ಯಾಸ ಅಂತೇಳಿ ಕರಿತೀವಿ. ಇದು ಇಷ್ಟು ಇಲ್ಲಿ ಕೊಟ್ಟರೆ ಇದು ತ್ರಿಜ್ಯ. ಇಲ್ಲಿ ಸೆಕ್ಟರ್ನ ವ್ಯಾಸ ಎಷ್ಟಿರ್ತೈತೆ ಅಂದರೆ 2.135 ಮೀಟರ್ ಇರ್ತೈತೆ. ಅಡಿಯಲ್ಲಿ ಕೇಳಿದ್ರೆ 7 ಅಡಿ ಇರ್ತೈತೆ. ಇವಾಗ ಮೈದಾನದ ಸ್ಪರ್ಧೆಗಳಿಗೆ ವೃತ್ತದ ಅರ್ಹತಾ ಸುತ್ತನ್ನು ನಿಗದಿಪಡಿಸುವವರು ಯಾರು? ಒಂದು ಮೈದಾನದ ಸ್ಪರ್ಧೆಗಳಲ್ಲಿ ಅಲ್ಲಿ ವೃತ್ತದ ಅರ್ಹತಾ ಸುತ್ತನ್ನು ಯಾರು ನಿಗದಿ ಮಾಡ್ತಾರೆ ಅಂದರೆ ತಾಂತ್ರಿಕ ಅಧಿಕಾರಿ ಮಾಡ್ತಾರೆ. ಈಗ 75 ಸೆಂಟಿಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದ ಬಿಳಿ ಬಣ್ಣ ಹಾಕಿರುವಂಥ ಎಸೆತದ ಸೆಕ್ಟರ್ ಗೆರೆಯನ್ನು ಏನೇನು ಕರಿತೀವಿ? ಆ ಒಂದು ಗೆರೆಗೆ ಅಂದರೆ ಸ್ಕ್ರ್ಯಾಚ್ ಗೆರೆ ಅಂತೇಳಿ ಕರಿತೀವಿ. ಏನು ಕರಿತೀವಿ? ಸ್ಕ್ರ್ಯಾಚ್ ಗೆರೆ ಅಂತೇಳಿ ಕರಿತೀವಿ. ಪ್ರೌಢಶಾಲಾ ಬಾಲಕರ ಗುಂಡಿನ ತೂಕ ಎಷ್ಟಿರ್ತೈತಿ? ಪ್ರೌಢಶಾಲಾ ಒಂದು ಬಾಲಕರಿದ್ದಾರೆ ಅಂದರೆ ಅವ್ರ ಗುಂಡಿನ ತೂಕ ಎಷ್ಟಿರ್ತೈತಿ ಅಂತ ಕೇಳಿದ್ರೆ ಇಲ್ಲಿ 6ರಿಂದ 6.25 kg ಇರ್ತೈತೆ. ಪ್ರೌಢಶಾಲಾ ಬಾಲಕರಲ್ಲಿ ಸಬ್ ಜೂನಿಯರ್ಸ್ ಅಂತ ಹೇಳ್ತೀವಲ್ಲ ಅವ್ರದ್ದು. ಪೌಂಡರ್ ಹೇಳಬೇಕಾದ್ರೆ
12 ಪೌಂಡ್ ಅಂತೇಳಿ ಹೇಳ್ತೀವಿ. ಗುಂಡು ಎಸೆತದ ಬೋರ್ಡ್ನ ಅಗಲ ಎಷ್ಟಿರ್ತೈತೆ? ಗುಂಡು ಎಸೆತದ ಬೋರ್ಡ್ನ ಅಗಲ ಎಷ್ಟಿರ್ತೈತೆ ಅಂದರೆ ಅದು 112ರಿಂದ 300 mm ಇರ್ತೈತೆ. ಗುಂಡು ಎಸೆತದ ಸೆಕ್ಟರ್ನ ಅರ್ಧ ವೃತ್ತದ ವ್ಯಾಸ ಎಷ್ಟಿರ್ತೈತೆ? ಅರ್ಧ ವೃತ್ತ ಅಂದರೆ ತ್ರಿಜ್ಯ ಅಂತ ಕರಿತೀವಿ. ಅದು ಎಷ್ಟಿರ್ತೈತೆ? 1.0675 ಮೀಟರ್ ಇರ್ತೈತೆ. ಅಡಿಯಲ್ಲಿ ಹೇಳಿದ್ರೆ 3.6 ಅಡಿ ಇರ್ತೈತೆ. ಏನು ತ್ರಿಜ್ಯ ಹೇಳಿದೀವಲ್ಲ, ತ್ರಿಜ್ಯ ಇದೆಯಲ್ಲ, ಆ ಒಂದು ತ್ರಿಜ್ಯಕ್ಕೆ ಅರ್ಧ ಮಾಡಿಕೊಂಡ್ರೆ ಇದು ಮೆಜರ್ಮೆಂಟ್ ನಮಗೆ ಸಿಗ್ತೈತೆ. ಇವಾಗ ಅಧಿಕಾರಿಯು ಪ್ರತಿ ಸ್ಪರ್ಧೆಗೂ ಅವರಿಗೆ ನಿಗದಿಪಡಿಸಿರುವಂತಹ ಕಾಲಾವಧಿಯಲ್ಲಿ 15 ಸೆಕೆಂಡ್ ಬಾಕಿ ಇರುವಾಗಲೇ ಸ್ಪರ್ಧೆಯ ಗಮನ ಸೆಳೆಯಲು ತೋರಿಸುವಂತಹ ಬಾವುಟ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಅಧಿಕಾರಿ ಏನು ಮಾಡ್ತಾರೆ, ಪ್ರತಿಯೊಂದು ಸ್ಪರ್ಧೆಗೂ ಅವರಿಗೆ ನಿಗದಿಪಡಿಸುವಂತಹ ಕಾಲಾವಧಿಯಲ್ಲಿ ಅಂದರೆ 15 ಸೆಕೆಂಡ್ ಇರ್ತೈತೆ ಅವರಿಗೆ ನಿಗದಿಪಡಿಸುವಂಥ ಒಂದು ಕಾಲಾವಧಿ. ಆ 15 ಸೆಕೆಂಡ್ ಬಾಕಿ ಇರುವಾಗಲೇ ಸ್ಪರ್ಧೆಯ ಗಮನ ಸೆಳೆಯಬೇಕಾದ್ರೆ ಅವ್ರು ಯಾವ ಒಂದು ಬಾವುಟ ಬಳಸ್ತಾರೆ ಅಂದರೆ ಹಳದಿ ಬಣ್ಣದ ಬಾವುಟವನ್ನು ಬಳಸ್ತಾರೆ. ಡಿಸ್ಕ್ ಅಥವಾ ಚಕ್ರ ಮಧ್ಯಭಾಗದ ಬಾಗುವಿಕೆಯ ತ್ರಿಜ್ಯ ಈ ರೀತಿ ಡಿಸ್ಕ್ ಇದೆ ಅಂತ ತಿಳ್ಕೊರಿ. ಈ ರೀತಿ ಡಿಸ್ಕ್ ಇದೆ, ಈ ರೀತಿ ಬಾಗುವಿಕೆ ಇರ್ತೈತೆ, ಈ ರೀತಿ ಬಾಗೋದಿರ್ತೈತೆ, ಈ ರೀತಿ ಬಾಗಿದೆ ಅಂದರೆ ಈ ಸರ್ಫೆಕ್ಸಕ್ಕೆ ಏನಂತ ಎಷ್ಟು ಇರ್ತೈತೆ, ಅರ್ಧ ವೃತ್ತದ ವ್ಯಾಸ ಎಷ್ಟಿರ್ತೈತಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲೈತಿ ಇಲ್ಲಿದೆ ನೋಡಿರಿ ಬಾಗುವಿಕೆಯ ತ್ರಿಜ್ಯ. ಡಿಸ್ಕ್ ಅಲ್ಲ ಇದು, ಯಾವುದು ಡಿಸ್ಕು ಅಥವಾ ಚಕ್ರ ಎಸ್ತದ ಮಧ್ಯ ಬಾಗುವಿಕೆ ತ್ರಿಜ್ಯ ಎಷ್ಟಿರ್ತಂದರೆ ಅದು 25ರಿಂದ 28.5 mm ಇರ್ತೈತೆ. ಈ ಪೆನ್ ತಗೊಳ್ಬರಿ ಹೋದಾಗ ಪೆನ್ ತಗೊಳಕ್ಕೆ ಹೋದಾಗ ಸರಿ ಗಮನ ಸ್ವಲ್ಪ ಅಡ್ವರ್ಟ್ ಅಂದರೆ ಈ ಆ ಕಡೆ ಇದಾಗ್ತೈತೆ, ಅದಕ್ಕೆ ಆ ಥರ ಆಗ್ತೈತೆ ನೋಡಿರಿ ನೋಡಿರಿ. ಮತ್ತು ಇಲ್ಲಿ ಇವರ ಕಾಲದಲ್ಲಿ ಚಕ್ರ ಎಸೆತ ಒಂದು ಮನೋರಂಜನೆಯ ಕ್ರೀಡೆಯಾಗಿತ್ತು. ಯಾರ ಕಾಲದಲ್ಲಿ ಚಕ್ರ ಎಸೆತ ಒಂದು ಮನೋರಂಜನೆ ಕ್ರೀಡೆಯಾಗಿತ್ತು ಅಂದರೆ ಗ್ರೀಕ್ ದೇಶದ ಹೋಮರ್ನ ಒಂದು ಕಾಲದಲ್ಲಿ ಏನಾಗಿತ್ತು, ಚಕ್ರ ಎಸೆತ ಒಂದು ಮನೋರಂಜನೆ ಕ್ರೀಡೆಯಾಗಿತ್ತು. ಹಿರಿಯರ ಡಿಸ್ಕ್ನ ಸುತ್ತಳತೆ ಎಷ್ಟು? ಹಿರಿಯರದು ಅಂದರೆ ಪುರುಷರದು ಎಷ್ಟಿತ್ತು ಡಿಸ್ಕ್ನ ಒಂದು ಸುತ್ತಳತೆ ಅಂದರೆ 219ರಿಂದ 221 mm ಇರ್ತೈತೆ. ಇವಾಗ ಡಿಸ್ಕ್ನ ವೃತ್ತದ ವ್ಯಾಸ ಎಷ್ಟಿರ್ತೈತಿ ಅಂತಂದರೆ ವೃತ್ತ ಅಂದರೆ ಇದೇ ರೀತಿ ಬಂದು ಇದು ಎಷ್ಟಿರ್ತಂದರೆ 2.50 ಮೀಟರ್ ಇರ್ತೈತೆ. ಅರ್ಧ ವೃತ್ತ ಎಷ್ಟಿರ್ತಂದರೆ ಅರ್ಧ ಮಾಡ್ಕೋಬೇಕು 1.25 ಮೀಟರ್ ಇರ್ತೈತೆ. ಇವಾಗ ಜಾವೆಲಿನ್ ಎಸೆತವು ವೃತ್ತದ ಪರಿಧಿಯ ಗೆರೆ ಎಷ್ಟಿರ್ತೈತೆ ಆಗಲ್ಲ ಅಂತಂದರೆ ಅದು 7 ಸೆಂಟಿಮೀಟರ್ ಇರ್ತೈತೆ, ಬಿಳಿ ಬಣ್ಣದಾಗಿರ್ತೈತೆ. ಈ ರೀತಿ ಜಾವೆಲಿನ್ ಇದೆ ಅಂದರೆ ಇಲ್ಲಿ ಏನು ಮಾಡ್ತಾರೆ 1 ಸೆಂಟಿಮೀಟರ್ದು ದಪ್ಪವಾದಂಥ ಗೆರೆ ಹಾಕಿರ್ತಾರೆ. ಯಾಕಂದರೆ ಸ್ಪಷ್ಟವಾಗಿ ಕಾಣಲಿ, ಯಾರು ತುಳಿಬಾರ್ದು ಅಂಥೇಳಿ ಅದು ಸಲುವಾಗಿ ಹಾಕಿರ್ತಾರೆ. ಅದು ತಲೆ ಅಥವಾ ತುದಿ, ಕಾಂಡ ಮತ್ತು ಹಿಡಿ ಈ ಕ್ರೀಡಾ ಉಪಕರಣಗಳು ಭಾಗಗಳು ಯಾವ್ಯಾವು ಎಲ್ಲಿ ಬಳಸ್ತೀವಿ ನಾವು ಅಂತಂದರೆ ಅದು ಜಾವೆಲಿನಲ್ಲಿ ಬಳಸ್ತೀವಿ. ಆಧುನಿಕ ಜಾವೆಲಿನ್ನ ಉದ್ದ ಎಷ್ಟಿರ್ತೈತೆ ಅಂದರೆ 2.60 ಇಂದ 2.70 ಮೀಟರ್ ಇರ್ತೈತೆ. 2.60 ಇಂದ 2.70 ಮೀಟರ್ ಆಧುನಿಕ ಜಾವೆಲಿನ್ನ ಉದ್ದ ಒಂದು ಇರ್ತೈತೆ. ಮಹಿಳೆಯರ ಜಾವೆಲಿನ್ ತೂಕ ಎಷ್ಟಿರ್ತೈತೆ ಅಂದರೆ ಅದು 600 ಗ್ರಾಮ್ ಇರ್ತೈತೆ. ಮಹಿಳೆಯರದ್ದು ಎಷ್ಟಿರ್ತೈತೆ 600 ಗ್ರಾಮ್ ತೂಕ ಇರ್ತೈತೆ. ಪುರುಷರದು 700 ಗ್ರಾಮ್ ಇರ್ತೈತೆ, ಮಹಿಳೆಯರದು 600 ಗ್ರಾಮ್ ಇರ್ತೈತೆ. ವೃತ್ತಿಯಲ್ಲಿ ವೆಬ್ಸೈಟ್ ಮತ್ತು ಗ್ರಾಫಿಕ್ ಡಿಸೈನರ್ ಆಗಿರುವಂತಹ ಅಂತಾರಾಷ್ಟ್ರೀಯ ಜಾವೆಲಿನ್ ಕ್ರೀಡಾಪಟು ಯಾರು ಅಂದರೆ ಅದು ಹೋಸ್ಟೆ ಕ್ಲೇರ್ ಅವರು ಏನಾಗಿರ್ತಾರೆ ಅಂತಾರಾಷ್ಟ್ರೀಯ ಒಂದು ಕ್ರೀಡಾಪಟು ಆಗಿರ್ತಾರೆ. ಪೆಂಟಾಥ್ಲಾನ್ ಇರುವಂತಹ ಸ್ಪರ್ಧೆಗಳು ಎಷ್ಟಂದರೆ 5 ಸ್ಪರ್ಧೆಗಳು ಇರ್ತವೆ. ಪೆಂಟಾಥ್ಲಾನ್ 5 ಸ್ಪರ್ಧೆಗಳು. ಮಹಿಳೆಯ ಪೆಂಟಾಥ್ಲಾನ್ ಎಷ್ಟು ಅಂತಂದರೆ ಅದು 5. ಎಷ್ಟು ಸ್ಪರ್ಧೆ ಇರ್ತವೆ ಅಂದರೆ 5 ಸ್ಪರ್ಧೆ ಇರ್ತವೆ. ಇದ್ರ ಬಗ್ಗೆ ತರಗತಿ ಮಾಡ್ತೀನಿ. ಪೆಂಟಾಥ್ಲಾನ್ ಬಗ್ಗೆ ಮಾಡಿಲ್ಲ. ಪೆಂಟಾಥ್ಲಾನು ಹೆಪ್ಟಾಥ್ಲಾನ್ ಇವೆಲ್ಲ ಬರ್ತವೆ, ಅವಾಗ ಮಾಡ್ತೀನಿ. ಇದು ಹೆಪ್ಟಾಥ್ಲಾನ್ ಒಳಗೊಂಡಿರುವಂಥ ಒಟ್ಟು ಸ್ಪರ್ಧೆಗಳು ಎಷ್ಟಂದರೆ 7 ಸ್ಪರ್ಧೆ. ಹೆಪ್ಪತ್ತು ಅಂದರೆ 7 ಸ್ಪರ್ಧೆ. ಹಾಗೆ ಡೆಕ್ಕತ್ ಅಂತ ಬರ್ತೈತಿ, ಅದು 10 ಸ್ಪರ್ಧೆಗಳನ್ನು ಒಳಗೊಂಡಿರ್ತೈತೆ. ಜಾವೆಲಿನ್ ಸೆಕ್ಟರ್ನ ಕೋನ ಎಷ್ಟಿರ್ತದೆ ಅಂದರೆ ಅದು 29 ಡಿಗ್ರಿ ಇರ್ತೈತೆ. ಜಾವೆಲಿನನ್ನು ಕಡ್ಡಾಯವಾಗಿ ಹಿಡಿಯಬೇಕಾದಂಥ ಸ್ಥಳ ಯಾವುದು ಅಂದರೆ ಅದು ಹಿಡಿ. ಜಾವೆಲಿನನ್ನು ಕಡ್ಡಾಯವಾಗಿ ಹಿಡಿಯಬೇಕಾದಂಥ ಸ್ಥಳ ಯಾವುದು ಅಂತಂದರೆ ಅದು ಹಿಡಿಯಾಗಿರ್ತೈತೆ. ಹ್ಯಾಮರ್ ಎಸೆತದ ಸುತ್ತ ಆವರಣವು 2.74 ಮೀಟರ್ ಅಗಲವಿರುವಂತಹ ಕನಿಷ್ಠ ಎಷ್ಟು ಬೇರ್ಪಟ್ಟ ಹಗ್ಗಗಳಿಂದ ಮಾಡಿದ ಬಲೆಯನ್ನು ಹೊಂದಿರಬೇಕು ಅಂದರೆ 7 ಬಲೆಯನ್ನು. ಏನಿದು ಹ್ಯಾಮರ್ ಎಸೆತದ ಸುತ್ತ ಆವರಣವು 2.74 ಮೀಟರ್ ಅಗಲವಿರುವಂತಹ ಕನಿಷ್ಠ ಎಷ್ಟು ಬೇರ್ಪಟ್ಟ ಹಗ್ಗಗಳಿಂದ ಮಾಡಿದ ಬಲೆಯನ್ನು ಹೊಂದಿರಬೇಕು ಅಂದರೆ ಅದು 7. ಯಾವ ಜಾವೆಲಿನ್ ಆಟಗಾರ ಜಾವೆಲಿನ್ ಜೊತೆ ಸಾಕರ್ ಮತ್ತು ರಗ್ಬಿ ಆಟವನ್ನು ಆಡ್ತಾಯಿದ್ರು ಅಂದರೆ ಅದು ಲೆಸ್ಲಿ ಕೂಪ್ ಲ್ಯಾಂಡ್ ಅವರು ಆಡ್ತಾಯಿದ್ರು. ಇಲ್ಲಿ ನೋಡ್ಕೊಳ್ರಿ. ಜಾವೆಲಿನ್ ಹಿಡಿಯು ಈ ಮಧ್ಯ ಬಿಂದುವಿನಲ್ಲಿ ಇರ್ತೈತಿ. ಯಾವ ಮಧ್ಯ ಬಿಂದುವಿನಲ್ಲಿ ಇರ್ತದೆ ಹಿಡಿ? ಅದು ಗುರುತ್ವಾಕರ್ಷಣ ಮಧ್ಯ ಬಿಂದುವಿನಲ್ಲಿ ಇರ್ತೈತಿ. ಡಿಸ್ಕ್ ಎಸೆತದ ಆವರಣದ 2 ಕಿಲೋಗ್ರಾಮ್ ಇರುವಂತಹ
ಡಿಸ್ಕ್ ಸೆಕೆಂಡಿಗೆ 25 ಮೀಟರ್ ವೇಗದಲ್ಲಿ ಚಲಿಸುವುದನ್ನು ತಡೆಯುವಂಥ ಸಾಮರ್ಥ್ಯ ತರುವಂತೆ ತಯಾರಿಸುವುದು ಯಾವುದು, ಅದಕ್ಕೇನಂತೀವಿ ಅಂದರೆ ಕ್ರೇಜ್ ಅಂತೇಳಿ ಕರಿತೀವಿ. ಅದೇನು ಮಾಡ್ತೈತಿ 200 ಕಿಲೋಗ್ರಾಮ್ ಒಂದು ಡಿಸ್ಕು ಏನು ಮಾಡ್ತೈತಿ ತಡೆ ಹಿಡುವಂಥ ಒಂದು 25 ಮೀಟರ್ ವೇಗದಲ್ಲಿ ಚಲಿಸುವುದನ್ನು ತಡೆ ಹಿಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತೈತೆ. ಜಾವೆಲಿನ್ ಓಡುವ ಹಾದಿಯ ಉದ್ದ ಮತ್ತು ಅಗಲ ಎಷ್ಟಿರ್ತದೆ ಅಂದರೆ ಅದು ಉದ್ದ ಕನಿಷ್ಠ 30ರಿಂದ ಗರಿಷ್ಠ 36.5 ಇರ್ತೈತೆ. ಅಗಲ ಬಂದುಬಿಟ್ಟು 4 ಮೀಟರ್ ಇರ್ತೈತೆ. ಹ್ಯಾಮರ್ ಎಸೆತದ ಸ್ಪರ್ಧೆಯಲ್ಲಿ ಸ್ಪರ್ಧಿಯು ಪೂರ್ವಭಾವಿ ತಿರುಗುವುದನ್ನು ತೆಗೆದುಕೊಳ್ಳುವಾಗ ಹ್ಯಾಮರ್ ಗುಂಡು ನೆಲಕ್ಕೆ ತಾಗಿ ಸ್ಪರ್ಧಿಯು ಅದೇ ಎಸೆತದಲ್ಲಿ ಹೆಚ್ಚು ದೂರ ದಾಖಲಿಸಿದರೆ ಅದು ಏನಂತ ಕರಿತೀವಿ ಅಂದರೆ ಅದು ಸರಿ ಯತ್ನ ಅಂತೇಳಿ ಕರಿತೀವಿ. ಕೋಲು ನೆಗೆತ ಹೊರತುಪಡಿಸಿ ಎಸೆತ ಮತ್ತು ಜಿಗಿತಗಳಲ್ಲಿ ಪ್ರತಿ ಸ್ಪರ್ಧಿಯು ಪ್ರತಿ ಯತ್ನವನ್ನು ತೆಗೆದುಕೊಳ್ಳುವಂಥ ಕೊಟ್ಟಿರೋ ಗರಿಷ್ಠ ವೇಳೆ ಅಂದರೆ 60 ಸೆಕೆಂಡ್ ಕೊಟ್ಟಿರ್ತಾರೆ ಅಥವಾ 1 ನಿಮಿಷ ಅಂತೇಳಿ ಕರಿತೀವಿ. ಹ್ಯಾಮರ್ ವೈರ್ನ ಉದ್ದ ಎಷ್ಟಿರ್ತೈತಿ ಅಂದರೆ 1175ರಿಂದ 1215 mm ಇರ್ತೈತೆ. ಜಾವೆಲಿನ್ ಎಸೆತ ತ್ರಿಜ್ಯದ ಉದ್ದ ಎಷ್ಟಂದರೆ 8 ಮೀಟರ್ 8.07 ಮೀಟರ್ ಇರ್ತೈತೆ. ಜಾವೆಲಿನ್ ಎಸೆತದ ವೃತ್ತ ಪರಿಧಿಯ ಅಗಲ ಎಷ್ಟಿರ್ತದೆ ಅಂದರೆ ಅದು 7 ಮೀಟರ್ ಇರ್ತೈತೆ. 7 ಸೆಂಟಿಮೀಟರ್ ಇರ್ತೈತೆ. ಮೀಟ್ರಲ್ಲ ಸೆಂಟಿಮೀಟರ್ ಇರ್ತೈತೆ. ಇಷ್ಟು ಈ ಒಂದು ಎಸೆತಗಳ ಮೇಲೆ ನಾವು ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.